ಅದು ಕೇವಲ ಪುರುಷರೇ ಸೇರಿ ಆಚರಿಸುವ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವದಲ್ಲಿ ಅಪ್ಪಿತಪ್ಪಿಯೂ ಮಹಿಳೆಯರು ಪಾಲ್ಗೊಳ್ಳುವುದಿಲ್ಲ. ಪೂಜೆಯಿಂದ ಹಿಡಿದು ಅಡುಗೆ ಮಾಡಿ ಬಡಿಸುವವರೆಗೂ ಎಲ್ಲವನ್ನು ಪುರುಷರೇ ಇಲ್ಲಿ ಮಾಡ್ತಾರೆ. ವರ್ಷಕ್ಕೊಮ್ಮೆ ಈ ಜಾತ್ರೆ ನಡೆಯಲಿದ್ದು ಇದನ್ನ ಪುರುಷರ ಜಾತ್ರೆ ಎಂದು ಕರೆಯುತ್ತಾರೆ. ಹಾಗಿದ್ರೆ ಯಾವುದು ಆ ಜಾತ್ರೆ ಅಂತೀರಾ? ಈ ಸ್ಟೋರಿ ನೋಡಿ. ದಾವಣಗೆರೆ ಹೊರವಲಯದಲ್ಲಿರುವ ಬಸಾಪುರ ಗ್ರಾಮದಲ್ಲಿ ನಡೆಯುತ್ತೆ ಮಹೇಶ್ವರ ಸ್ವಾಮಿ ಜಾತ್ರೆ. ಈ ಜಾತ್ರೆಯನ್ನ ಗಂಡಸರೇ ಸೇರಿ ಆಚರಿಸುವುದು ವಿಶೇಷ. ಜಾತ್ರೆ ಆಚರಿಸಿ ಸಾಮೂಹಿಕವಾಗಿ ಪ್ರಸಾದ ಸ್ವೀಕರಿಸುತ್ತಾರೆ ಭಕ್ತಗಣ. ಎಲ್ಲಿ ನೋಡಿದರಲ್ಲಿ ಕಾಣುತ್ತಿರುವ ಪುರುಷರು ಸಾಮೂಹಿಕವಾಗಿ ಅನ್ನ, ಬೆಲ್ಲ, ಬಾಳೆಹಣ್ಣು, ಸಾಂಬಾರು ಸೇವಿಸುತ್ತಿರುವ ಭಕ್ತರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ. ಹೌದು, ಗ್ರಾಮದಲ್ಲಿ ಮಹೇಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರ ಇದ್ದು ಮಹೇಶ್ವರ ಸ್ವಾಮಿ ಜಾತ್ರೆಯನ್ನ ಗ್ರಾಮಸ್ಥರು ಆಚರಿಸಿಕೊಂಡು ಬರುತ್ತಿದ್ದಾರೆ. ಪ್ರತಿ ವರ್ಷ 2 ದಿನ ಮಹೇಶ್ವರ ಸ್ವಾಮಿಯ ಜಾತ್ರೆ ನಡೆಯಲಿದೆ. ಈ ಮಹೇಶ್ವರ ಸ್ವಾಮಿಯು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಚಿಕ್ಕಲಗೆರೆ ಗ್ರಾಮದಲ್ಲಿ ನೆಲೆಸಿದ್ದು, ಬಳಿಕ ಸ್ವಾಮಿ ಯಾವುದೋ ಕಾರಣಕ್ಕೆ ಬಸಾಪುರ ಗ್ರಾಮಕ್ಕೆ ಬಂದು ನೆಲೆಸಿದ್ದಾನೆ ಎಂಬ ಪ್ರತೀತಿ ಇದೆ. ಈ ಜಾತ್ರೆಯನ್ನ ಪುರುಷರೇ ಸೇರಿಕೊಂಡು ಮಾಡುವುದರಿಂದ ಇದನ್ನ ಗಂಡಸರ ಜಾತ್ರೆ ಎಂದು ಕರೆಯುತ್ತಾರೆ. ಇನ್ನು ಈ ಮಹೇಶ್ವರ ಸ್ವಾಮಿ ಜಾತ್ರೆಯಲ್ಲಿ ಭಕ್ತರು ಸಾಮೂಹಿಕವಾಗಿ ಕುಳಿತು ಪ್ರಸಾದ ಸೇವಿಸುವುದು ಇಲ್ಲಿನ ವಿಶೇಷ. ಮಹೇಶ್ವರ ಸ್ವಾಮಿ ಜಾತ್ರೆ ಅಂತ ಮಾಡೋದು ಬಸಾಪುರದಾಗ. ನಮ್ಮ ಊರಿದು ಇದೇ ಒಂದು ವಿಶೇಷ. ವರ್ಷಕ್ಕೊಂದ್ಸರಿ ಜಾತ್ರೆ ಆಗ್ತದೆ. ಸುಮಾರು ಒಂದು 200-300 ವರ್ಷ ಇರ್ಬೋದು ರೀ. ಇದು ಜಾಗ ಇರೋದು ಅಂಗಡಿ ಕೆಂಚಬಸಪ್ಪ ಅಂತಂದ್ರೆ ಅವ್ರ ಫ್ಯಾಮಿಲಿ ಇರ್ತಾರೆ. ಅವ್ರ ಹಿಂದೆ ಹಳೆ ಕಾಲದಾಗ ವ್ಯಾಪಾರಕ್ಕೆ ಹೋಗೋದ್ರಂತೆ ಎತ್ತುಗಾಡಿ ಕಟ್ಕೊಂಡು. ಆವಾಗ ಚಿಕ್ಕುಲಿ ಕೆರೆ ಅಂತ ಚನ್ನಗಿರಿ ಹತ್ರ ಅಲ್ಲಿ ಜಾತ್ರೆ ನಡೀತಾ ಇತ್ತು ಮಹೇಶ್ವರ ಸ್ವಾಮಿ. ಅವರು ಎಲ್ಲ ಪ್ರಸಾದ ತಗೊಂಬಂದಾರ. ಸುಮಾರು ವರ್ಷ ಹಂಗೆ ಅಲ್ಲಿಗೆ ಹೋಗ್ಯಾರ ಅವರು ಅದೇ ಟೈಮಿಗೆ. ಆಮೇಲೆ ಅವ್ರಿಗೆ ಇಲ್ಲಿ ಬಂದಾಗ ಕರೆಸ್ನ ಬರ್ತಾನೆ ಅಂತ ಅನ್ಸಿದ್ರಿ. ಊರಿಗೆ ಸ್ವಾಮಿಯರಿಗೆ ಅವ್ರಿಗೆ ಕೇಳಿ ವಿಚಾರ ಮಾಡ್ಯಾರ ಏನಿದು ಅಂತ. ಅದಕ್ಕೆ ಅವ್ರಿಲ್ರಿ ಮಹೇಶ್ವರ ಸ್ವಾಮಿ ಅಂತ. ಅವಾಗ ಅವ್ರು ಕರ್ಕೊಂಬಂದು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಮೊದಲನೇ ದಿವಸ ಅನ್ನ, ಬಾಳೆಹಣ್ಣು, ಹಾಲು, ಸಕ್ಕರೆ ರೀ. 2ನೇ ದಿವಸ ಅನ್ನ, ಸಾರು, ಮಜ್ಜಿಗೆ ಸಾರು. ವಿಶೇಷತೆ ಮೊದಲನೇ ದಿವಸದ್ದೇ ವಿಶೇಷ ರೀ. 2ನೇ ದಿವಸ ಕ್ಯಾಶುವಲಿ ಮಾಡ್ಕೊಂಬಂದಿರ್ತಾರೆ ಅನ್ನ ಸಾರನ್ನು. ಪೂಜೆಗೆ ಜನ ಮಾಡೋದು ಮೊದಲನೇ ದಿವಸನೇ ಮಾಡೋದು. ಸುಮಾರು ಜನ ಸುತ್ತಮುತ್ತಲು ಜನ ಬರುತ್ತೆ. ಎಲ್ಲರಿಗೆ ಎಲ್ಲ ಬಂದ್ರೆ ಕೇಳೋಕ್ಕಾಗಲ್ಲ ರೀ. ದಾವಣಗೆರೆ ಮುಂಚೆ ಚಿತ್ರದುರ್ಗ ಡಿಸ್ಟಿಕ್ಗೆ ಫೇಮಸ್ ಇತ್ತು ರೀ. ಈ ದಾವಣಗೆರೆ ಚಿತ್ರದುರ್ಗ ಡಿಸ್ಟಿಕ್ ಎರಡಕ್ಕೂ ಫೇಮಸ್ ರೀ. ಸುಮಾರು ಕಡೆ ಮಹೇಶ್ವರ ಜಾತ್ರೆ ಆಗುತ್ತೆ. ಬಟ್ ಇಲ್ಲಿ ಎಷ್ಟು ಜನ ಸೇರಲ್ಲ, ಇಲ್ಲಿ ಎಷ್ಟು ವಿಶಾಲತೆ ಇಲ್ಲ, ಜಾಗಕ್ಕೆ ಅನುಕೂಲತೆ ಇಲ್ಲ. ಇಲ್ಲಿ ಸುಮಾರು 300 ವರ್ಷದಿಂದ ನಡ್ಕೊಂಬಂದಿದೆ. ನಮಗೆ ಗೊತ್ತಿರೋಂಗೆ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದಲೂ ನಡ್ಕೊಂಬಂದಿದೆ. ಅವತ್ತೆಲ್ಲ ಅವರು ಅದು ಚನ್ನಗಿರಿ ತಾಲೂಕಿಂದ ತಂದಿರೋದು ಇದನ್ನು. ಇದು ಅಂಗಡಿ ಕೆಂಚಬಸಪ್ಪರದ ಹೊಲ ಅಂತ. ಅವರು ಅವತ್ತು ವ್ಯಾಪಾರಕ್ಕೆ ಹೋಗಿದ್ರು. ಅದರ ಮತ್ತಿ ಕೊಟ್ರಪ್ಪ ಅಂತ ಅವರೆಲ್ಲ ಇದ್ದರು. ಅವರೆಲ್ಲ ಸೇರಿ ನಮ್ಮ ಊರಿನವ್ರ ಸಜೆಷನ್ ತಗೊಂಡು ಅಲ್ಲಿಂದ ತಗೊಂಬಂದು ಇಲ್ಲಿ ಮಹೇಶ್ವರನ ಮಾಡಿರೋದು. ಇಲ್ಲಿ ವಿಶೇಷ ಮಹೇಶ್ವರಂದು ಅಂದರೆ 2 ದಿವಸ ನಡೆಯುತ್ತೆ. ನಮ್ಮ ಡಿಸ್ಟಿಕಲ್ಲಿ ಫೇಮಸ್ಸು ಮಹೇಶ್ವರನ ಜಾತ್ರೆ ಇದು. ಮೊದಲನೇ ದಿವಸ ನಾವು ಏನು ಇಲ್ಲಿ ಬೆಳಗ್ಗೆ ಬೇಗ ಸುಮಾರು 6 ಗಂಟೆಗೆ ಸ್ಟಾರ್ಟ್ ಮಾಡಿ 8 ಗಂಟೆ ಒಳಗೆ ಪೂಜೆ ಮುಗಿಸ್ಬಿಡ್ತೀವಿ. ಅಂದರೆ ಆವಾಗ ಏನು ಮಾಡ್ತೀವಿ, ಬಾಳೆಹಣ್ಣು ತಗೊಂಡು 2 ಚಿಕ್ಕ ಬಾಳೆಹಣ್ಣು ಇಟ್ಟು ಇಲ್ಲಿ ಗದ್ದಿನಲ್ಲಿ ಅಭಿಷೇಕ ಮಾಡಿ, ರುದ್ರಾಭಿಷೇಕ ಮಾಡಿ ಮಹೇಶ್ವರನ ತಗೊಂಬರ್ತೀವಿ. ಇದೇ ಬಾವಿಯಿಂದ ಮಹೇಶ್ವರನ ತಂದು ಮತ್ತೆ ಅದನ್ನು ಪೂಜೆ ಮಾಡಿ ಒಂದು ಮಾಪಂಕ್ತಿ ಅಂತ ಪ್ರಸಾದ ಮಾಡ್ತೀವಿ. ಪ್ರಸಾದ ಎಲ್ಲ ಮಾಡಿ ಐನರನ್ನು ಕುಂದಿರಿಸಿ ಅದೆಲ್ಲ ಮುಗಿಸಿದ ಮೇಲೆ ಮತ್ತೆ ಅಭಿಷೇಕ ಮಾಡಿ ಎಲ್ಲ ಆದಮೇಲೆ ಮತ್ತೆ 2 ಚಿಪ್ ಇಟ್ಟಿರ್ತೀವಿ ಒಂದು ಪುಟ್ಟಿನಲ್ಲಿ. ತಗೊಂಡೋಗಿ ನಮ್ಮ ಊರಿನ ಮಠದ ಐನರಿದ್ದಾರೆ, ಗೌಡ್ರ ಮಂತೆ ಅಂದರು, ಅವರು ಐನರಾಗಿರ್ತಾರೆ. ಅವ್ರು ತಗೊಂಡೋಗಿ ಬಾವಿನಲ್ಲಿ ಬಿಟ್ಟು ಬರ್ತಾರೆ. ಬಾವಿನಲ್ಲಿ ಬಿಟ್ಟು ಬಂದಾಗ ಒಬ್ಬರು ಭಕ್ತರು ಅವರು ಸೇರ್ಕೊಂಡು 2 ಚಿಪ್ ಇಟ್ಟಿರ್ತೀವಲ್ಲ, 1 ಚಿಪ್ಪು ಮುಳುಗುತ್ತೆ, 1 ಚಿಪ್ಪು ಹೇಳುತ್ತೆ. ಅದು ಹಂಗೆ ಆದ್ರೇ ನಮ್ಮಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ ಊರಲ್ಲಿ ಅಂತ. ಪ್ಲಸ್ ಈ ಕಮಿಟಿ ಕಾರ್ಯಕರ್ತರಿಗೆ, ವರ್ಕರ್ಗೆ, ಅಧ್ಯಕ್ಷರಿಗೆ ಅವ್ರಿಗೇನು ತೊಂದರೆ ಇಲ್ಲ ಅಂತ. ಒಂದು ವೇಳೆ 2 ಚಿಪ್ ಎದ್ದರೆ ಯಾರಿಗೋ ಕಮಿಟಿನಲ್ಲಿ ತೊಂದರೆ ಇದೆ ಅಂತ. ಹಾಗಾಗಿ ಅವ್ರೇನು ಅದು ನಡ್ಕೊಂಬಂದಿದೆ ಮೊದಲಿಂದ. 2 ಚಿಪ್ ಎದ್ದರೆ ಒಳ್ಳೆಯದು ಅಂತ ಇದೆ. ಆ ನಿಟ್ಟಲ್ಲಿ ನಡೆಯುತ್ತೆ. ಅದನ್ನು ತಗೊಂಬಿಟ್ಟು ನಾವು ಬಂದು ನೆಕ್ಸ್ಟ್ ಅದಾದಮೇಲೆ ಸಾರ್ವಜನಿಕವಾಗಿ ಮಾಡ್ತೀವಿ ಪಂಕ್ತಿ. ಮೊದಲನೇ ದಿವಸ ಮಹಾಪಂಕ್ತಿಗೆ ಭಾಳ ಜನ ಬರ್ತಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ಮಹಾಪಂಕ್ತಿಗೆ ಭಾಳ ಜನ ಬರ್ತಾರೆ. ಅದಾದಮೇಲೆ ಉಳಿದರೆಲ್ಲ ಅವ್ರವ್ರ ಟೈಮಿಗೆ ಬರ್ತಾರೆ. 2 ದಿವಸ ಕಂಟಿನ್ಯೂ ಇರ್ತದೆ, ಸತತ ಇರ್ತದೆ. ಇದಕ್ಕೇನು ಟೈಮಿಂಗ್ಸ್ ಇಲ್ಲ.
2 ದಿವಸ ಅವ್ರು ರಾತ್ರಿ 9 ಗಂಟೆಗೆ ಬಂದರೂ ಇರ್ತೈತಿ ಇಲ್ಲಿ ಪ್ರಸಾದ. ಬೆಳಗ್ಗೆ ಸ್ಟಾರ್ಟ್ ಆಯ್ತು ಅಂದರೆ ಸಂಜೆ ರಾತ್ರಿ ಮುಗಿಯೋ ತನಕ. ಇವತ್ತು ಬುಧವಾರ ನಾವು ದೇವ್ರು ಒಯ್ಯೋ ತನಕ ಇರ್ತೈತಿ. ದೇವ್ರು ಒಯ್ದ್ಮೇಲೆ ಇಲ್ಲಿ ಇಟ್ಟಿರ್ತೀವಿ. ಇನ್ನೂ ಯಾರು ಅಪ್ಪಿತಪ್ಪಿ ಬಂದರೆ ಇನ್ನೂ ಪ್ರಸಾದ ತಗೋಬೋದು, ಹಂಗಿರ್ತೈತಿ. ದೇವ್ರು ಒಯ್ಯೋ ತನಕ ಇಲ್ಲಿ ಪ್ರಸಾದ ನಡೀತೈತಿ. ದೇವ್ರನ್ನ ಊರ ತಗೊಂಡು ಹೋಗ್ತೀವಿ. ಇವತ್ತು ರಾತ್ರಿ ಊರಲ್ಲಿ ಮೆರವಣಿಗೆ ಮಾಡ್ತೀವಿ. ಮೆರವಣಿಗೆ ಮಾಡಿ ಮುಡುಪು ಇರ್ತೈತಿ. ಅದ್ರ ಜೊತೆಗೆ ಮುಡುಪನ್ನ ನಾವು ಇಲ್ಲೆಲ್ಲ ಹೆಣಿಸಿ ಕೌಂಟ್ ಮಾಡಿ ಬರೆದು ಅವರು ಇದೇನು ನಾವು ಈ ಅಂಗಡಿ ಮಂತ್ಯಾಂದರು ಕೆಂಚಬಸಪ್ಪರ ಮಂತ್ಯಾಂದರು ಮಾಡಿದಾರೋ ಅವ್ರ ಮಂತ್ಯಾನಕ್ಕೆ ಮುಡುಪು ಒಯ್ದು ಅಲ್ಲಿ ಲೆಕ್ಕ ಕೊಡ್ತಾರೆ. ಅದು ಬ್ಯಾಂಕಲ್ಲಿ ಇಡ್ತೀವಿ ಉಳಿದು ದುಡ್ಡನ್ನು. ಈ ಥರ ನಡ್ಕೊಂಬಂದಿದೆ ಸಾರ್ವಜನಿಕ. ಅವತ್ತಿಂದಲೂ ಇವತ್ತಿನವರೆಗೂ ಯಾವುದೇ ಸಮಸ್ಯೆ ಇಲ್ದಂಗೆ ನಡ್ಕೊಂಬಂದಿದೆ. ಇಲ್ಲಿ ವಿಶೇಷ ಅಂದರೆ ಬರೀ ಗಂಡಸರಷ್ಟೇ ಬರೋದು, ಹೆಣ್ಮಕ್ಳು ಬರೋಲ್ಲ. ಕಾರಣ ಇಷ್ಟೇ, ಅದು ಹಿಂದಿಂದಲೂ ಭಕ್ತಿ ನಡ್ಕೊಂಬಂದಿದೆ. ಶ್ರದ್ಧಾ ಭಕ್ತಿಯಿಂದ ಅದಕ್ಕೆ ಯಾರೂ ವಿರೋಧ ಮಾಡಿಲ್ಲ. ಎಲ್ಲ ಯಾವ ಹೆಣ್ಮಕ್ಳು ಕೂಡ ಇಲ್ಲಿವರೆಗೂ ವಿರೋಧ ಮಾಡ್ದಂಗೆ ನಡ್ಕೊಂಬಂದಿದೆ. ಸಾರ್ವಜನಿಕವಾಗಿ ಇಡೀ ಡಿಸ್ಟಿಕಲ್ಲಿ ಯಾರೂ ಹೆಣ್ಮಕ್ಳು ಇಲ್ಲ ಮಹೇಶ್ವರಿಗೆ ಹೋಗಬಾರ್ದು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಹಂಗಾಗಿ ಏನು ತೊಂದರೆ ಆಗಿಲ್ಲ. ಪ್ರತಿ ವರ್ಷ 2 ದಿನಗಳ ಕಾಲ ಮಹೇಶ್ವರ ಸ್ವಾಮಿಯ ಜಾತ್ರೆ ನಡೆಯಲಿದೆ. ಮೊದಲ ದಿನ 2 ಬಾಳೆಹಣ್ಣಿನ ಚಿಪ್ಪನ್ನ ಮಹೇಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರ ಬಳಿ ಇರುವ ಪುಷ್ಕರಣಿಯಲ್ಲಿ ತೇಲಿ ಬಿಡಲಾಗುತ್ತದೆ. ಅದರಲ್ಲಿ 1 ಬಾಳೆಹಣ್ಣಿನ ಚಿಪ್ಪು ತೇಲಿ ಮತ್ತೊಂದು ಮುಳುಗಿದರೆ ಒಳ್ಳೆಯದಾಗುತ್ತದೆ. ಒಂದು ವೇಳೆ 2 ಮುಳುಗಿದರೆ ಅಪಾಯ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಇನ್ನು ಜಾತ್ರೆ ಆರಂಭಕ್ಕೂ ಮುನ್ನ ಇಡೀ ಬಸಾಪುರ ಗ್ರಾಮದಲ್ಲಿ ಹಬ್ಬ ಆಚರಿಸಲಾಗುತ್ತದೆ. ಬಳಿಕ ದೇವರುಗಳನ್ನ ಮಹೇಶ್ವರ ಸ್ವಾಮಿಯ ಕ್ಷೇತ್ರಕ್ಕೆ ಕರೆತಂದು ಬಳಿಕ ಅಡುಗೆ ಮಾಡಲು ಆರಂಭವಾಗುತ್ತದೆ. ಮೊದಲ ದಿನ ಇಲ್ಲಿಗೆ ಬರುವ ಭಕ್ತರು ಅನ್ನ, ಬಾಳೆಹಣ್ಣು, ಬೆಲ್ಲ, ಹಾಲನ್ನ ಪ್ರಸಾದವಾಗಿ ಸ್ವೀಕರಿಸಿದರೆ 2ನೇ ದಿನ ಅನ್ನ, ಸಾಂಬಾರು ಪ್ರಸಾದವಾಗಿ ಸ್ವೀಕರಿಸುತ್ತಾರೆ. ಈ ಮಹೇಶ್ವರ ಜಾತ್ರೆಗೆ ದಾವಣಗೆರೆ ಸೇರಿದಂತೆ ಸುತ್ತಮುತ್ತಲ ಹಳ್ಳಿಗಳಿಂದ ಸಾವಿರಾರು ಜನರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪ್ರಸಾದ ಸೇವಿಸುವುದು ವಿಶೇಷ. ಇನ್ನು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ ಹೆಣ್ಣು ಮಕ್ಕಳಿಗಿಲ್ಲ. 100 ವರ್ಷಗಳಿಂದ ಈ ಜಾತ್ರೆ ನಡೆದುಕೊಂಡು ಬರುತ್ತಿದ್ದರೂ ಇಲ್ಲಿಗೆ ಹೆಣ್ಣು ಮಕ್ಕಳು ಯಾರೂ ಕೂಡ ಬರುವುದಿಲ್ಲ. ಇಂದಿಗೂ ಅದು ನಡೆದುಕೊಂಡು ಬರುತ್ತಿದೆ. ಮಹಿಳೆಯರು ಏನಾದರೂ ಈ ಜಾತ್ರೆಯಲ್ಲಿ ಪಾಲ್ಗೊಂಡರೆ ಅಪಾಯ ಕಟ್ಟಿಟ್ಟ ಬುತ್ತಿಯಂತೆ. ಹಾಗಾಗಿ ಇಲ್ಲಿಯ ತನಕ ಮಹಿಳೆಯರು ಜಾತ್ರೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ. ಪುರುಷರು ಸೇರಿ ಈ ಜಾತ್ರೆಯನ್ನ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ. ನಾವು ಈ ಮಹೇಶ್ವರ ಜಾತ್ರೆಯನ್ನು ನಮ್ಮ ಅಜ್ಜ ಮುತ್ತಾಜ ಕಾಲದಿಂದಲೂ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಾವು ಈ ಜಾತ್ರೆ 2 ದಿನ ನಡೆಯುತ್ತೆ, ಒಂದು ಮಂಗಳವಾರ ಮತ್ತು ಬುಧವಾರ ಅಂತ. ಈ ಜಾತ್ರಾ ವಿಶೇಷ ಏನಂದರೆ ಮಂಗಳವಾರ ನಾವು ಇಲ್ಲಿ ಮಹೇಶ್ವರ ಜಾತ್ರೆಯಲ್ಲಿ ಅನ್ನ, ಬಾಳೆಹಣ್ಣು, ಸಕ್ಕರೆ, ಹಾಲು ಹಾಕಿ ಪ್ರಸಾದ ಮಾಡ್ತೀವಿ. ಮಹೇಶ್ವರ ಅಂದರೆ ಇಲ್ಲೇನು ಮೂರ್ತಿ ಥರ ಅಲ್ಲ, ಇದು ಮಹೇಶ್ವರ ಗದ್ದಿಗೆ ಅಂತ. ನಾವು ಮಹೇಶ್ವರ ಜಾತ್ರೆ ಸಮಯದಲ್ಲಿ ನಾವು ಆನೆಕೊಂಡಿದ್ದ ಬಸವಣ್ಣನ ಅಂತಂದರೆ ಪಲ್ಲಕ್ಕಿ ಮುಖಾಂತರ ಊರಲ್ಲಿ ಮೆರವಣಿಗೆ ಮಾಡ್ಕೊತ ಬರ್ತೀವಿ. ಒಂದು ಸಲ ಊರಲ್ಲಿ ಬಸವೇಶ್ವರ ಎಂಟ್ರಿ ಬಂದ ತಕ್ಷಣ ನಾವು ಗುರುಸ್ವಾಮಿ ಅಲಸ್ವಾಮಿದು ಅವು ಪಲ್ಲಕ್ಕಿ ತೊಗೊಂಡು ಎಲ್ಲದೂ ದೇವ್ರನ್ನ ಪಲ್ಲಕ್ಕಿ ಒಳಗೆ ಇಟ್ಕೊಂಡು ಜಾತ್ರೆ ಮುಖಾಂತರ ಮಹೇಶ್ವರ ಗದ್ದಿಗೆ ಸ್ವಾಮಿ ತಂದು ಇಲ್ಲಿ ಇಡ್ತೀವಿ. ಮಂಗಳವಾರದಲ್ಲಿ ಮಹಾಪಂಥಿ ಅಂತ ಮಾಡ್ತೀವಿ ನಾವು. ಮಹಾಪಂಥಿ ವಿಶೇಷ ಅಂದರೆ ಬೆಳಗ್ಗೆ 6 ಗಂಟೆಯಿಂದನೇ ಮಹೇಶ್ವರ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಮಹಾಪಂಥಿ ದಿನ ಏನು ಮಾಡ್ತೀವಿ ಅಂದರೆ 2 ಗೊನೆ ಬಾಳೆಹಣ್ಣನ್ನು ತೊಗೊಂಡೋಗಿ ಇಲ್ಲಿ ನಮ್ಮ ಕಲ್ಯಾಣಿ ಇದೆ, ಮಹೇಶ್ವರ ಸ್ವಾಮಿ ಕಲ್ಯಾಣಿ. ಆ ಕಲ್ಯಾಣಿಯಲ್ಲಿ ಮುಳುಗಿ ಆ ಮಹೇಶ್ವರ ಸ್ವಾಮಿ ಕೆಳಗಿಂದ ಒಂದು ಸ್ವಲ್ಪ ಇಡೀ ಮಣ್ಣು ಕಲ್ಲು ಏನು ತೊಗೊಂಬಂದು ಅದನ್ನು 2 ಬಾಳೆಹಣ್ಣು ಗೊನೆ ಮೇಲೆ ಇಟ್ಕೊಂಬಂದು ಅದನ್ನು ತೊಗೊಂಬಂದು ನಾವು ಗದ್ದಿಗೆ ಮೇಲೆ ಇಟ್ಟು ಪೂಜೆ ಮಾಡ್ತೀವಿ. ಅಭಿಷೇಕ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆಮೇಲೆ ಅಭಿಷೇಕ ಪೂಜೆ ಎಲ್ಲ ಆದ ತಕ್ಷಣ ಇಲ್ಲಿ ಮಹಾಪಂಥಿ ಅಂತ ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಆಗುತ್ತೆ. ಸುತ್ತಮುತ್ತಲು ದಾವಣಗೆರೆ ನಮ್ಮ ಸುತ್ತಮುತ್ತ ಯಾವ ಹಳ್ಳಿಗಳೆಲ್ಲ ಇದ್ದಾವೆ ಎಲ್ಲ ಕಡೆಯಿಂದನೂ ಜನಗಳು ಬರ್ತಾರೆ. ಎಲ್ಲರೂ ಬಂದು ಬೆಳಗ್ಗೆ 6-6:30 ಮಹಾಪಂಥಿ ಸ್ಟಾರ್ಟ್ ಆಗುತ್ತೆ. ಆ ಮಹಾಪಂಥಿ ಮುಗಿದ ತಕ್ಷಣ ನಾವು ಏನು ಅದನ್ನು ಪೂಜೆ ಮಾಡಿರ್ತೀವಲ್ಲ, 2 ಬಾಳೆಹಣ್ಣು, ಮಹೇಶ್ವರ ಸ್ವಾಮಿದು ಇಡೀ ಮಣ್ಣು ಕಲ್ಲು ಆಗಿದೆ, ಅದನ್ನು ತಗೊಂಡೋಗಿ ಒಂದ್ಸಗೆ ನಾವು ಹೋಗಿ ಕಲ್ಯಾಣಿಯಲ್ಲಿ ಮುಣಿಕೊಂಡು ನಮ್ಮ ಗೌಡ್ರು ಮಂದ ನಮ್ಮ ಮನೆಯವರು, ನಮ್ಮ ಅಣ್ಣವರು, ಆಮೇಲೆ ಇನ್ನೊಬ್ಬರು ನಮ್ಮ ಭಕ್ತರಿದ್ದಾರೆ, ಅವರು ಇಬ್ಬರೇ ಸೇರಿ ಹೋಗಿ ನೀರಲ್ಲಿ ಮುಳ್ಕೊಂಡು ಬಾಳೆಹಣ್ಣು ಬಿಟ್ಟು ಬರ್ತಾರೆ. ನಮ್ಮ ಒಂದು ಮುಳುಗಿದೆ ಒಂದು ಹೇಳಿದರೆ ನಮ್ಮ ಊರಿಗೆ ಎಲ್ಲದಕ್ಕೂ ಒಳ್ಳೇದಾಗುತ್ತೆ ಅನ್ನೋದು ಒಂದು ಭಾವನೆ ನಮ್ದು. ಯಾವಾಗಲೂ 2 ಮುಳುಗಬಾರ್ದು ಅನ್ನೋದು ಒಂದು ಇದು ಇರುತ್ತೆ, ಆದರೆ ಅಷ್ಟೊಂದು ಇದಿಲ್ಲ ಅಂತ ಒಂದು ಆ ಥರ ಇರುತ್ತೆ. ಆಮೇಲೆ ಈ ಮಹೇಶ್ವರ ಜಾತ್ರೆಯಲ್ಲಿ ಒಂದು ವಿಶೇಷ ಅಂದರೆ ಒಂದು ಗಂಡು ಮಕ್ಕಳು ಮಾತ್ರ ಮಹೇಶ್ವರ ಸ್ವಾಮಿ ಜಾತ್ರೆಗೆ ಬರ್ತಾರೆ. ಹಿಂದಿನ ಕಾಲದಿಂದನೂ ಹೆಣ್ಣು ಮಕ್ಕಳಿಗೆ ನಿಷಿದ್ಧ. ಅದು ಹಿಂದೆಯಿಂದ ಅಜ್ಜಾರು ಮುತ್ತಜ್ಜಾರು ನಡ್ಸ್ಕೊಂಬಂದಿರೋದ್ರಿಂದ ನಾವು ಅದನ್ನೇ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಎಲ್ಲ ಗಂಡು ಅಂತ ನಮ್ಮ ಊರಿನವರಾದರೂ ಅಷ್ಟೇ, ನಮ್ಮ ಊರಿನ ಹೆಣ್ಮಕ್ಳಾದ್ರೂ ಅಷ್ಟೇ, ಮಹಿಳೆಯರಾದರೂ ಅಷ್ಟೇ, ಈ ಹಬ್ಬದ ದಿನ ಮಾತ್ರ ಅವರು 2 ದಿನ ಮಾತ್ರ ನಮ್ಮ ಮಹೇಶ್ವರ ಸ್ವಾಮಿ ಗದಿ ಕಡೆಗೆ ಬರೋದಿಲ್ಲ. ಅದು ನಡ್ಕೊಂಬಂದಿರೋದ್ರಿಂದ ಅದನ್ನೇ ಪಾಲನೆ ಮಾಡ್ಕೊತ ಬರ್ತಾ ಇದ್ದೀವಿ. ನಾವು ದಾವಣಗೆರೆಯಿಂದ ಸೋಮವಾರ ರಾತ್ರಿ ಇದು 350-400 ವರ್ಷ ಚರಿತ್ರೆ ಇದು, ಈಗಿಂದಲ್ಲ. ಅವ್ರು ಏನಂತಂದ್ರೆ ನಮ್ಮ ಅಪ್ಪರ ಅಜ್ಜನ ಕಾಲದಿಂದಲೂ ಅದು ನಡ್ಕೊಂತ ಬಂತ ವಿಷಯ. ಸೋಮವಾರ ದಿವಸ
ದಾವಣಗೆರೆಗೆಲ್ಲ ಭಕ್ತಾದಿಗಳೆಲ್ಲ ಕೊಡ್ತಾರೆ. ಬಾಳೆಹಣ್ಣು, ಅನ್ನ, ಅಕ್ಕಿ, ಬ್ಯಾಳೆ, ಬೆಲ್ಲ ಎಲ್ಲ ಪ್ರತಿಯೊಂದು ಕೊಡ್ತಾರೆ. ಅದು ಬಂದದ್ದು ಎಲ್ಲ ಸೋಮವಾರ ದಿವಸ ಒಂದು ಹಾಸ್ಪಿಟಲ್ ಮನೆಯಾಗ ಎಲ್ಲ ಇಡ್ತಾರೆ, ಸ್ಟಾಕ್ ಮಾಡ್ತಾರೆ. ಸ್ಟಾಕ್ ಮಾಡಿಂದ ಸೋಮವಾರ ದಿವಸ ಸಾಯಂಕಾಲ ಏನು ಮಾಡ್ತೇವೆ, ಬಾಳೆಹಣ್ಣು ಗಾಡಿಗಳು ಹೋಗ್ತವೆ, ಒಂದು 8-10-15 ಗಾಡಿಗಳು ಹೋಗ್ತವೆ. ಅಷ್ಟು ಸಾಮಾನು ಹಾಕ್ಕೊಂಬರ್ತಾವೆ. ಅಷ್ಟು ಸಾಮಾನು ಹಾಕ್ಯಂದು ಊರಾಗ ಮೆರವಣಿಗೆ ಮಾಡ್ಕೊಂತ, ಬಸಾಪುರದಾಗ ಮೆರವಣಿಗೆ ಮಾಡ್ಕೊಂತ ಸೀದಾ ತೋಟಕ್ಕೆ ಬರ್ತೈತಿ. ಇಲ್ಲೆಲ್ಲ ಲೈಟ್ ಅರೇಂಜ್ಮೆಂಟ್ ಇರ್ತೈತಿ. ಸೋಮವಾರ ದಿವಸ ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ಇದು ಬಾವ್ಯಾಗ ಈ ಸ್ವಾಮಿಯವ್ರ ಗದ್ದಿಗೆ ಮೇಲೆ ಕುಂತಿಂದ ಅವರು ದೇವ್ರ ತರ್ರಿ ಅಂತ ಹೇಳ್ತಾರೆ. ದೇವ್ರ ತರನಂತ ಸ್ವಾಮಿಯವ್ರ ಅಂತ ಕೇಳ್ತಾರೆ. ಗದ್ದಿಗೆ ಮೇಲೆ ಕುಂತು ತರ್ಬೋದು, ಅಪ್ಪಣೆ ಆಗೈತೆ ಅಂದಾಗ ಅವ್ರು ಹೋಗಿ ಮುಣಿಗಿ ಒಬ್ರು ಸ್ವಾಮಿಯವ್ರ ಮುಣಿಗಿ ಬಾವ್ಯಾಗಳಿಂದ ಇದನ್ನು ತರ್ತಾರೆ, ಸ್ವಾಮಿ ಹಿಡ್ಕೊಂಬರ್ತಾರೆ. ಮುಣಿಗಿ ತಗೊಂಬಂದು ಅಲ್ಲಿ 2 ಬಾಳೆಹಣ್ಣಿ 13 ಹಣ್ಣಿನ ಚಿಪ್ಪು 2 ಬಾಳೆಹಣ್ಣಿನ ಗೊನೆ ಅವ್ನು ತಗೊಂಡು ಅದು ಮುಚ್ಕೊಂಡು ಯಾರಿಗೂ ತೋರಿಸಲ್ಲ. ಅದು ಅಲ್ಲಿಂದ ತಗೊಂಬಂದು ಸೀದಾ ಗದ್ದಿಗೆ ಮೇಲೆ ಇಡ್ತವೆ. ಸ್ವಾಮಿ ಮೇಲೆ ಮಹೇಶ್ವರ ಮೇಲೆ ಇಟ್ಟು ಅದನ್ನ ಎಲ್ಲರಿಗೂ ಅವಾಗ ಹೇಳ್ತಾರೆ, ಇದನ್ನು ಮಾಡ್ಬೋದಾ, ಎಲ್ಲಿ ಕೊಡ್ಬೋದಾ ಭಕ್ತಾದಿಗಳಿಗೆ ಅಂತ. ಅವು ಎಲ್ಲಿ ಕೊಡ್ತಾರೆ ಅಲ್ಲಿ ಸ್ವಾಮಿಯವ್ರಿಗೆ ಗದ್ದಿಗೆ ಮೇಲೆ ಕುಂತಾರೆ. ಅವ್ರು ಐನರಿಗೆ ಎಡೆ ಹಿಡಿದು ಸ್ವಾಮಿಗೆ ಮಹೇಶ್ವರಿಗೆ ಎಲ್ಲಿ ಹಿಡಿದು ಅಲ್ಲಿಂದ ತಗೊಂಬಂದು ಎಲ್ಲರಿಗೂ ಪ್ರಸಾದ ಮಾಡ್ತಾರೆ. ಅಲ್ಲಿಂದ ಎಲ್ಲ ಪ್ರತಿಯೊಬ್ಬರಿಗೂ ಬಳೆದಲ್ಲಿ ಕೊಟ್ಟು ಆಮೇಲೆ ಅಲ್ಲಿಂದ ಬಂದು ಊಟ ಮಾಡಿ ಪ್ರಸಾದ ಆಗಿಂದ ಎಲ್ಲ ಇದನ್ನು ಮತ್ತೆ ನೀರು ತುಂಬಿಸಿ ಸ್ವಾಮಿನ ಬಳೆಹಣ್ಣು ಬಿಡ್ತಾರೆ. ಬಾವಿಯಾಗ ಹೋಗಿ ಬಿಟ್ಟಿಂದ ಅಲ್ಲಿಂದ ಅಲ್ಲಿಂದ ಜಾತ್ರೆ ಚಾಲು ಆಗಿಬಿಡ್ತಾರೆ. ಅಲ್ಲಿ ಒಟ್ಟಿನಲ್ಲಿ ಗಂಡಸರ ಜಾತ್ರೆ ಎಂದು ಕರೆಸಿಕೊಳ್ಳುವ ಮಹೇಶ್ವರ ಜಾತ್ರೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಸ್ವಾಮಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರೆ, ಮಹಿಳೆಯರು ಈ ಜಾತ್ರೆಯಲ್ಲಿ ಏಕೆ ಪಾಲ್ಗೊಳ್ಳುವುದಿಲ್ಲ ಎಂಬುದು ತರ್ಕಕ್ಕೆ ನಿಲುಕದ ಪ್ರಶ್ನೆಯಾಗಿಯೇ ಉಳಿದುಕೊಂಡಿದೆ.